Even though I am born as in Madhva family, due to Madi and various restrictions, I am inclined to follow the other liberal gurus of Hindu Dharma. This path also can be followed to reach the mukti or not? ಅದು ತುಂಬ ಜನಗಳ ಪ್ರಶ್ನೆ ಇದು. ನೀವು ಮಾಧ್ವರಂದರೆ ಮಡಿ 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 ಅಂತೀರ, ತುಂಬ ರಿಸ್ಟ್ರಿಕ್ಟ್ ಮಾಡ್ತೀರಾ ಅಂತ ಎಲ್ಲರ ಮಕ್ಕಳು ಈ ಕಂಪ್ಲೇಂಟನ್ನು ಮಾಡಿದ ಮನೆಯಲ್ಲಿ ಕೇಳ್ತಾ ಇರ್ಬೋದು. ಇದಕ್ಕೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಶ್ರೀಪಾದಂಗಳವರು ಈಗ ಈ ರಿಸ್ಟ್ರಿಕ್ಷನ್ದಿಂದ ನಾವು ಹಿಂದೆ ಹೊಡಿತಾ ಇದ್ದೇವೆ ಅನ್ನೋ ಒಂದು ಪ್ರಶ್ನೆ ಇದೆ. ಪ್ರವಚನಕ್ಕೆ ಎಲ್ಲರೂ ಬಂದು ಕುಳಿತಿದ್ದೀರಿ. ಇಲ್ಲಿ ಸುಮಾರು ಜನ ಪ್ರವಚನಕ್ಕೆ ಕುಳಿತಿದ್ದೀರಿ. ಬೆಳಗ್ಗೆ ರಾಮದೇವರ ದರ್ಶನಕ್ಕೂ ಬಂದಿರ್ತೀರಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ರಾಮದೇವರ ದರ್ಶನಕ್ಕೆ ಅಂತಲ್ಲ, ಬೇರೆ ಸಂದರ್ಭದಲ್ಲಿಯೂ ಮಠ ಮಂದಿರಗಳಿಗೆ ನೀವೆಲ್ಲ ಭಾಗವಹಿಸ್ತೀರಿ. ಯಾರು ನಿಮಗೇನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ? ಇಲ್ಲಿ ಕೂಡಬೇಡ್ರಿ, ಅಲ್ಲಿ ಕೂಡಬೇಡ್ರಿ, ಇದನ್ನು ಮುಟ್ಬೇಡ್ರಿ, ಅದನ್ನು ಮುಟ್ಬೇಡ್ರಿ, ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಕೂತಿರಲ್ಲ. ಈಗ ಮಾಧ್ಯಮದೊಳಗೆ ಭಾಳ ರೆಸ್ಟ್ರಿಕ್ಷನ್ಸು, ಅದು ಬಿಡೋದಿಲ್ಲ. ಈಗ ನಿಮಗೇನು ಕಷ್ಟ ಆಗ್ತಾ ಇದೆಯಾ? ಯಾರು ಕಟ್ಟಿ ಹಾಕಿದ್ದಾರೆ ನಿಮಗೆ? ಯಾಕೆ ಆ ಫೀಲಿಂಗ್ಸು? ದೇವರ ಪೂಜೆ ಮಾಡುವಾಗ ಮಡಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದು ನಿಜ. ಊಟ ಮಾಡುವಾಗ ಶುದ್ಧವಾಗಿ ಮಾಡಬೇಕು ಅಂತ ಈಗ ಅವರು ಹೇಳಿದಾರಲ್ಲ. ಹಾಗೆ ಇದು ಬರೀ ಮಾಧ್ವರಿಗೆ ಯಾಕೆ? ಇದು ಶುದ್ಧವಾಗಿ ಊಟ ಮಾಡಬೇಕು ಅನ್ನೋದು ಇದು ಸೈಂಟಿಫಿಕ್ ಆಗಿದೆ. ಎಷ್ಟು ಶುದ್ಧವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಆರೋಗ್ಯವಂತರಾಗ್ತೀವಿ. ಅದರೊಳಗೆ ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಷ್ಟೇ ಹೊರತು ಏನೋ ಇವರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಲ್ಲ. ಈಗ ಮನಸ್ಸಿಗೆ ಬಂದಲ್ಲಿ ಏನು ಬೇಕೋ ಅದನ್ನು ಹೇಗೆ ಬೇಕೋ ತಿಂತಾ ಇದ್ರೋ ಇಲ್ಲ ಎಲ್ಲರೂ? ಹೇಗೆ ಕರಾಪರ ಹಿಂದೆ ಮುಂದೆ ನೋಡದೆ. ಕೊರೋನಾ ಬಂದಾಗ ಆಗೇನು ಮಡಿ ಹೇಳಿದ್ದು ಮಾಧ್ವರ ಸೈಂಟಿಸ್ಟ? ಆವಾಗೆಲ್ಲ ಮಡಿ ಮಾಡ್ಲಿಕ್ಕೆ ಬಂತು. 2 ಸಲ ತೊಳಿರಿ, 3 ಸಲ ತೊಳಿರಿ ಹಾಕಿ ಕೈ ತಿಕ್ಕಿ, ಮೂಗು ತಿಕ್ಕಿ, ಮಾರಿ ತಿಕ್ಕಿ. ಏನು ಮಾಧ್ವ ಅಲ್ಲ, ಮಾಧ್ವರ ಅಪ್ಪ ಆಗಿದ್ರಿ ಎಲ್ಲರೂ. ಸುಮ್ಮನೆ ಮಾಧ್ವರ ತಲೆ ಮೇಲೆ ಕೊರೋನಾ ಬಂದಾಗ ನಿಮಗದು ಎಚ್ಚರ ಆಯಿತು. ಅಂಥದ್ದು ಬರೋದೇ ಬೇಡ ಅನ್ನೋದಕ್ಕೆ ಯಾವಾಗಲೂ ಎಚ್ಚರ ವಹಿಸ್ರಿ ಅಂತ ಶಾಸ್ತ್ರ ಹೇಳಿದೆ. ತಪ್ಪೇ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಸಾಧನೆ ಮಾಡುವುದಕ್ಕೆ, ದೇವರ ಭಜನೆ ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ, ಪ್ರವಚನ ಕೇಳಲಿಕ್ಕೆ, ಎಲ್ಲರೂ ಸೇರಿ ಪರೋಪಕಾರ ಮಾಡಲಿಕ್ಕೆ ಯಾವ ಮಡಿ ರೆಸ್ಟ್ರಿಕ್ಷನ್ಸ್ ಇದೆ? ಎಲ್ಲರೂ ಓಪನ್ ಆಗಿ ಇರಬಹುದಲ್ಲ, ಇದ್ದೀವಲ್ಲ. ಈಗ ಸುಮ್ಮನೆ ತಪ್ಪು ಕಲ್ಪನೆ ಅದು. ಆ ಥರ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಎಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅದು ಕಂಪಲ್ಸರಿ ಮಾಡಬೇಕಾದದ್ದು ನಿಮ್ಮ ಒಳ್ಳೆಯದಕ್ಕೆ ಮಾಡಲೇಬೇಕು. ಏನು ಈ ಆಪರೇಷನ್ ಥಿಯೇಟರ್ ಹೋಪ್ಲೆಸ್ಸು? ಏನು ಎಷ್ಟು ರೆಸ್ಟ್ರಿಕ್ಷನ್ಸು? ಏನೋ ಅದನ್ನು ಬಾಯ್ಲ್ ಮಾಡು, ಇದನ್ನು ಬಾಯ್ಲ್ ಮಾಡು, ಹಸರದು ಹಾಕೋ. ಇದು ನಮ್ಮೂರಲ್ಲಿ ಡಾಕ್ಟರ್ ಇದ್ದಾರೆ ನೋಡ್ರಿ, ಓಪನ್ ಟು ಆಲ್. ಬಯಲಲ್ಲಿ ಕೂತು ಆಪರೇಷನ್ ಮಾಡ್ತಾರೆ ಅಂದರೆ ಇನ್ಫೆಕ್ಷನ್ ಆಗಿ ಸಾಯ್ತೀಯ. ಅವರು ಬಹಳ ಓಪನ್ ಇದ್ದಾರೆ ನಿಜ, ನೀನು ಓಪನ್ ಆಗಿ ಹೋಗ್ಬಿಡ್ತೀಯ. ಹಾಗಾದರೆ ಎಲ್ಲಿ ಬಹಳ ರೆಸ್ಟ್ರಿಕ್ಷನ್, ಏನು ಒಳ್ಳೆ ಬ್ಯೂಟಿಫುಲ್, ಎಂಥ ವಂಡರ್ಫುಲ್, ಎಂಥ ಡಾಕ್ಟರೇ ಅವರು, ಭಾರಿ ಹೈಜಿನಿಕ್ ಆಗಿ ಪ್ರತಿಯೊಂದು ಬಾಯ್ಲ್ ಮಾಡ್ತಾರೆ. ಒಂದೇ ಒಂದು ಹೊಲಸಿರೋದು, ಅಲ್ಲಿ ಅವರನ್ನು ಹೊಗಳ್ತೀರಾ. ಅದೇ ಮಡಿ ನಾವು ಬೇಕು ಅಂದರೆ ನಮ್ಮನ್ನು ಬೈತೀರಾ. ಇದು ಯಾವ ನ್ಯಾಯ? ನೀವು ಯಾವ ಹಾಸ್ಪಿಟಲ್ ಚಾಯ್ಸ್ ಮಾಡ್ತೀರಿ ಹೇಳಿ ನನಗೆ? ಹಾಗಾದರೆ ಯಾವ ಮತ ಚಾಯ್ಸ್ ಮಾಡ್ತೀರಿ ನೋಡಿ. ಹಾಗಾದರೆ